ನಮಸ್ಕಾರ, ನೀವು ನೋಡ್ತಿರೋದು ನ್ಯೂಸ್ 88 ಗದಗ. ಸೋನಂ ವಾಕ್ಚುಕ್ ಸತ್ಯಾಗ್ರಹ ಬೆಂಬಲಿಸಿ ಗದಗನಲ್ಲಿ ಧರಣಿ. ಗದಗನ ಸಮಾನತೆಗೆ ನಾವು ವೇದಿಕೆಯಿಂದ ಪ್ರತಿಭಟನೆ. ಸತ್ಯಾಗ್ರಹ. ನಗರದ ಗಾಂಧಿ ವೃತ್ತದಲ್ಲಿ ಧರಣಿ ನಡೆಸಿ ಕೇಂದ್ರ ಸರ್ಕಾರದ ವಿರುದ್ಧ ಆಕ್ರೋಶ. ಸಾಹಿತಿ ಬಸವರಾಜ್ ಸೂಲಿಭಾವಿ, ಹೋರಾಟಗಾರ ಎಸ್ಆರ್ ನೇತೃತ್ವದಲ್ಲಿ ಸತ್ಯಾಗ್ರಹ. 20 ದಿನದಿಂದ ದೆಹಲಿಯ ಜಂತರ್ ಮಂತರ್ನಲ್ಲಿ ಧರಣಿ ನಿರತ ವಾಂಗ್ಚುಕ್. ಕೇಂದ್ರ ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಗೆ ಆಗ್ರಹಿಸಿ ಹೋರಾಟ. ನೀಟ್ ಪರೀಕ್ಷಾ ಅಕ್ರಮ ಹೊಣೆ ಹೊತ್ತು ರಾಜೀನಾಮೆ ನೀಡುವಂತೆ ಒತ್ತಾಯ. ಹೋರಾಟ ತೀವ್ರಗೊಂಡರೂ ಕೇಂದ್ರ ಸ್ಪಂದಿಸುತ್ತಿಲ್ಲ ಅಂತ ಆಕ್ರೋಶ. ಪರಿಸರವಾದಿ ವಾಂಗ್ಚುಕ್ ಪ್ರಾಣಹಾನಿಯಾಗಂತೆ ನೋಡಿಕೊಳ್ಳಬೇಕು. ಕೇಂದ್ರ ಸರ್ಕಾರದ ಮಾತುಕತೆಗೆ ಮುಂದಾಗದಿರೋದು ದುರ್ವೈವ. ಕೇಂದ್ರ ಸರ್ಕಾರದ ವಿರುದ್ಧ ಹೋರಾಟಗಾರರ ಆಕ್ರೋಶ. ಅದನ್ನು ಮಾಡಲಿಕ್ಕೆ ಮತ್ತೊಮ್ಮೆ ನಾವು ಕಟಿಬದ್ಧರಾಗೋಣ. ನಮ್ಮ ಜೀವನಕ್ಕೆ ಅದಕ್ಕೆ ಮುಡಿ ಕೊಡೋಣ. ಯಾವ ಒಂದು ಮಹನೀಯರು ನಮಗೆ ಕಾಪಾಡಿಕೊಂಡು ಮುಂದೆ ಹೋಗೋಣ ಅಂತ ಹೇಳಿ ಈ ಅವಕಾಶ ಕೊಟ್ಟಂತೆ ಸಮಾನತೆಗಾಗಿ ನಾವು ಸಂಘಟನೆಗೆ ಸಮಸ್ಯೆಗೆ ಕೇಂದ್ರ ಸರ್ಕಾರಕ್ಕೆ ಹೇಳಿದಿಕ್ಕಾರ. ಸರ್ವಾಧಿಕಾರಿ ಪ್ರಧಾನಿ ನರೇಂದ್ರ ಮೋದಿಗೆ ಹೇಳಿದಿಕ್ಕಾರ. ಸರ್ವಾಧಿಕಾರಿ ಕೇಂದ್ರ ಸರ್ಕಾರಕ್ಕೆ ಹೇಳಿದಿಕ್ಕಾರ. ಸಾವಿಗೆ ನ್ಯಾಯ ಸಿಗಲೇಬೇಕು. ಸಾವಿಗೆ ನ್ಯಾಯ ಸಿಗಲೇಬೇಕು. ದೇಶದ ಅಮಾಯಕ ವಿದ್ಯಾರ್ಥಿಗಳ ಸಾವಿಗೆ ಕಾರಣರಾದ ಕೇಂದ್ರ ಸರ್ಕಾರಕ್ಕೆ ಹೇಳಿದಿಕ್ಕಾರ. ಸರ್ವಾಧಿಕಾರಿ ನರೇಂದ್ರ ಮೋದಿಗೆ ಹೇಳಿದಿಕ್ಕಾರ. ಬೇಕೇ ಬೇಕು. ವಿದ್ಯಾರ್ಥಿಗಳ ಸಾವಿಗೆ ನ್ಯಾಯ ಸಿಗಲೇಬೇಕು. ಸಾವಿಗೆ ನ್ಯಾಯ ಸಿಗಲೇಬೇಕು. ಸಾವಿಗೆ ನ್ಯಾಯ ಸಿಗಲೇಬೇಕಂತ ಎಸ್.ಎನ್. ಬಳ್ಳಾರಿ ಸರ್ ಅವರು, ಈ ಬಸವರಾಜ್ ಸುಳಿಗಾರ್ ಸರ್ ಅವರು ಈ ಧರಣಿ ಸತ್ಯಾಗ್ರಹದ ಕುರಿತು ಆದಂತಹ ಬಿ ಎಸ್ ಸ್ವಪ್ನಿಲ್ ಸರ್ ಅವರು ಈ ಧರಣಿ ಸತ್ಯಾಗ್ರಹದ ಕುರಿತು ಮಾತನಾಡಬೇಕು ಅಂತೇಳಿ ವಿನಂತಿಸ್ತೇನೆ. ರೈಲ್ವೆ ಮಂತ್ರಿ ಆಗಿದ್ದರು, ಬಹಳ ಹಳೆಯದು ಇದು. ನಾವಿನ್ನೂ ಸ್ಕೂಲಲ್ಲೂ ಕಾಲೇಜಲ್ಲಿ ಓದ್ತಾ ಇದ್ವಿ. ಆ ಸಂದರ್ಭದಲ್ಲಿ ಆದಂತಹ ಘಟನೆ ಇದು. ನನ್ನ ಫೇಲ್ಯೂರ್ ಇದು ಅಂತ ಹೇಳಿ ಒಬ್ಬ ಮಾನವೀಯ ಹೃದಯ ಇರ್ತಕ್ಕಂತಹ ಮಂತ್ರಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ರಾಜೀನಾಮೆ ಕೊಡ್ತಾರೆ. ಆದ್ರೆ ಧರ್ಮೇಂದ್ರ ಪ್ರಧಾನ್ ಅವರು ನೀವು ಸಾಯಿರಿ ಏನಾರಾಗ್ರಿಪ್ಪ, ನಾ ಮಾತ್ರ ರಾಜೀನಾಮೆ ಕೊಡೋಲ್ಲ.